ನನ್ನ ಸ್ಟಾರ್ಟಿಂಗ್ ಫಸ್ಟ್ ವಿಡಿಯೋ ಒಂದು ವ್ಲಾಗಲ್ಲೇ ನನಗೆ ಮಾನಿಟೈಸೇಷನ್ ಆಯಿತು. ನೋಡಿ ಯಾರು ಕರ್ಕೊಂಡ್ ಬಂದಿದ್ದೀನಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಂಡ್ ಇವತ್ತು ನಂದು ಫಸ್ಟ್ ವ್ಲಾಗು, ಅದಕ್ಕೆ ಈ ವಿಡಿಯೋ ತುಂಬಾ ಸ್ಪೆಷಲ್ ನನಗೆ. ಸೊ ನಾನು ವ್ಲಾಗ್ ಶುರು ಯಾಕೆ ಮಾಡಿದೆ ಅಂದರೆ, ತುಂಬ ಜನ ಕಾರ್ತಿಕ್ದು ಚಾನಲಿಂದ ತುಂಬ ಜನ ಹೇಳಿದರು ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಅದು ಬಿಟ್ಟು ನನ್ನ ಫ್ರೆಂಡ್ಸೂ ತುಂಬ ಜನ ಹೇಳ್ತಾಯಿದ್ರು. ಆ್ಯಂಡ್ ಅದಕ್ಕೆ ವ್ಲಾಗ್ ಶುರು ಮಾಡಿದೆ. ನೋಡೋಣ, ಇವತ್ತು ನಾನು ತುಂಬ ಒಳ್ಳೆ ಕಂಟೆಂಟ್ ಪ್ಲ್ಯಾನ್ ಮಾಡಿದ್ದೀನಿ. ನಂಗೆ ಐ ಆಮ್ ಶ್ಯೂರ್ ದಟ್ ಯು ಆಲ್ ವಿಲ್ ಲವ್ ಇಟ್. ಸೊ ನಾನು ಈ ಎಂಟೈರ್ ಚಾನಲ್ ಕನ್ನಡದಲ್ಲೇ ಮಾಡೋಣ ಅನ್ಕೊತಾ ಇದ್ದೀನಿ. ಲೈಕ್ ಎವ್ರಿ ವಿಡಿಯೋ, ಎವ್ರಿ ಥಿಂಗ್ ದಟ್ ಐ ಪುಟ್ ಇನ್ ದಿಸ್ ಚಾನಲ್ ನಾನು ಕನ್ನಡದಲ್ಲೇ ಮಾಡೋಣ ಅನ್ಕೊತಾ ಇದ್ದೀನಿ. ಬಟ್ ಅಂದ್ರೂ ಚೂರು ಇಂಗ್ಲೀಷ್ ಯೂಸ್ ಮಾಡ್ತೀನಿ. ಆ್ಯಂಡ್ ದಯವಿಟ್ಟು ಈ ಎಂಟೈರ್ ವ್ಲಾಗ್ ನೋಡಿ, ನಿಮಗೆ ಏನು ಮುಂದಕ್ಕೆ ಕಂಟೆಂಟ್ ಬೇಕೋ ಹೇಳಿ, ನಾನು ಅದನ್ನು ಯೋಚಿಸ್ಕೊಂಡು ಟ್ರೈ ಮಾಡ್ತೀನಿ. ಸೊ ನೋಡೋಣ ಮುಂದೆ ಏನೇನಾಗುತ್ತಂತ. ಸೊ ಗೈಸ್, ನನ್ನ ಚಾನಲ್ ಸ್ಟಾರ್ಟ್ ಮಾಡಿದ್ಮೇಲೆ ಫಸ್ಟ್ ಥಿಂಗ್ ಏನು ಮಾಡೋದು ಅಂದರೆ, ನನ್ನ ಫ್ಯಾಮಿಲಿ ಮೆಂಬರ್ಸ್ನ ಇಂಟ್ರಡ್ಯೂಸ್ ಮಾಡೋಣ ನಾನು. ಸೊ ನಮ್ಮ ಅಕ್ಕ ಇಲ್ಲೇ ಇದ್ದಾಳೆ. ಸೊ ಫಸ್ಟ್ ಅವಳಿಗೆ ಕೇಳೋಣ, ಅವ್ರಿಗೇನು ಅನಿಸುತ್ತೆ ದಟ್ ನಾನು ವ್ಲಾಗ್ ಶುರು ಮಾಡಿದ್ದೀನಿ ಅಂತ. ಸೊ ಎನಿ ಮೆಸೇಜ್ ದಟ್ ಶಿ ಹ್ಯಾಸ್ ಟು ಪಾಸ್ ಟು ಮೈ ವ್ಯೂವರ್ಸ್ ಎಲ್ಲ ಕೇಳೋಣ ಇವಾಗ. ನೋಡೋಣ. ಹಾಯ್ ಅಂಜು. ಅವ್ರ ಹೆಸರು ಅಂಜು ಅಂತ. ಸೊ ಅಂಜಲಿ. ಸೊ ನಾವೆಲ್ಲ ಪ್ರೀತಿಯಿಂದ ಅಂಜು ಅಂತ ಕರಿತೀವಿ. ಸೊ ಹೇಳಿ ನನ್ನ ವ್ಯೂವರ್ಸಿಗೆ ನೀವು ಏನು ಅನ್ಬೋದು? ಸ್ಟಾರ್ಟ್ ಮಾಡಿದ್ದೆ ಅವಾಗಲೇ. ಇವತ್ತೇ ಫಸ್ಟ್ ವಿಡಿಯೋ. ವೆರಿ ನೈಸ್, ವೆರಿ ನೈಸ್. ಆಲ್ ದ ಬೆಸ್ಟ್. ಐ ಹೋಪ್ ಯು ಮೇಕ್ ಎಂಟರ್ಟೈನ್ ದಮ್ ವೆರಿ ವೆಲ್. ಓಕೆ, ಆಲ್ ದ ಬೆಸ್ಟ್. ಚೆನ್ನಾಗಿ ಮಾಡು. ಓಕೆ, ಐ ಲುಕ್ ಫಾರ್ವರ್ಡ್ ಟು ಯುವರ್ ವಿಡಿಯೋಸ್. ಯಾ ನಮ್ಮ ಅಕ್ಕನ ಇಂಟ್ರಡ್ಯೂಸ್ ಮಾಡಾಯಿತು. ಇವಾಗ ನಮ್ಮ ಮೊಮೆಂಟ್ ಅವ್ರನ್ನ. ಸೊ ಹಾಯ್, ಇವ್ರ ಹೆಸರು ನೀಲಾ ಅಂತ. ಸೊ ಕಾರ್ತಿಕ್ ಅಂದಂಗೆ ಅವತ್ತು ವೆರಿ ಎಂಟರ್ಟೈನಿಂಗ್ ಪರ್ಸನ್ ಅಲ್ಲ. ಸೊ ಅದು ಇವರೇ. ಆ್ಯಂಡ್ ಅವ್ರು ಚೂರು ನರ್ವಸ್ ಆಗಿದ್ದಾರೆ. ಅಂದರೆ ಫಸ್ಟ್ ವ್ಲಾಗು, ಕ್ಯಾಮ್ರಾ ಮುಂದೆ ಜಾಸ್ತಿ ಕಾನ್ಷಿಯಸ್ ಆಗಿರ್ತಾರೆ. ಆ್ಯಂಡ್ ಚೂರು ಕನ್ಫ್ಯೂಷನ್ನು ಎಲ್ಲ ಇದೆ ಅವ್ರಿಗೂ. ಸೊ ಅಂದ್ರೂ ಕನ್ವಿನ್ಸ್ ಮಾಡಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡುವಂತ ಎಂಕರೇಜ್ ಮಾಡಿದ್ದೀನಿ. ಸೊ ನಿಮ್ಗೇನು ಅನಿಸುತ್ತೆ ನಾನಿದ್ದು ವ್ಲಾಗಿಂಗ್ ಸ್ಟಾರ್ಟ್ ಮಾಡಿದ್ದು? ಖುಷಿ ಆಯಿತು. ಬಟ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡು. ವೆರಿ ಗುಡ್. ನೀನು ಬೇಗ ಪಿಕಪ್ ಮಾಡ್ತೀಯಾ ಎಲ್ಲ. ಹಾರ್ಡ್ ವರ್ಕಿಂಗು ಕೂಡ. ಎನಿವೆ ಚೆನ್ನಾಗಿ ಮಾಡು. ಆಲ್ ದ ಬೆಸ್ಟ್. ಏಸ್. ಸೊ ಸದ್ಯಕ್ಕೆ ನನ್ನಮ್ಮ ಆಮೇಲೆ ನನ್ನ ಅಕ್ಕನ ಇಂಟ್ರಡ್ಯೂಸ್ ಮಾಡಿದ್ದೀನಿ. ಅವ್ರಿಗೆ, ನಮ್ಮ ಅಕ್ಕಂಗೆ ರೀಸೆಂಟಾಗೆ ಒಂದು ಮಗುನೂ ಆಗಿದೆ. ಆ್ಯಂಡ್ ಅದನ್ನು ಇಂಟ್ರಡ್ಯೂಸ್ ಮಾಡೋಕ್ಕೆ ನೀವು ಕಾಯಬೇಕು. ಪ್ರಾಬಬ್ಲಿ ಒಂದು ಚೂರು ದೊಡ್ಡದಾಗೋ ತನಕ. ಬಿಕಾಸ್ ಅದು ಇನ್ನೂ 1 ತಿಂಗಳೂ ಅಲ್ಲ. ಆ್ಯಂಡ್ ಅದೂ ಒಂದು ದೊಡ್ಡ ಸರ್ಪ್ರೈಸ್ ಇರುತ್ತೆ ಮುಂದಿನ ಕಂಟೆಂಟ್ಸಲ್ಲಿ. ಸೊ ಮುಂದೆ ಹೋಗೋಣ ಇವತ್ತಿನ ದಿನಕ್ಕೆ. ನನ್ನ ಫಸ್ಟ್ ವ್ಲಾಗ್ ಅಂತ. ಸೊ ನಾನಿವಾಗ ಸ್ಟ್ಯಾಂಡಪ್ ಕಾಮಿಡಿಗೆ ಹೋಗ್ತಾ ಇದ್ದೀನಿ. ಒಂದು ಕಾಮಿಡಿಯನ್ ದಟ್ ಇಸ್ ಹರ್ಮನ್ಪ್ರೀತ್ ಸಿಂಗ್ ಅಂತ ಬಂದಿದ್ದಾರೆ. ಯಾವಾಗಲೂ ಊರಾಚೆ ಮಾಡ್ತಾಯಿದ್ರು ಅವ್ರದ್ದು ಶೋಸ್ ಅಲ್ಲ. ಬಟ್ ಈ ಸತಿ ಬೆಲ್ ರೋಡಿಗೆ ಬಂದಿದ್ದಾರೆ, ಮನೆಗೆ ತುಂಬ ಹತ್ತಿರ. ಸೊ ಬನ್ನಿ ನೋಡೋಣ. ನಾವು ಇವಾಗ ರೀಚ್ ಆದ್ವಿ. ಸೊ ಯಾವುದೋ ದ ಸ್ಟೇಜ್ ಕೆಫೇನ್ ಅಂತ ಇದೆ 80 ಫೀಟ್ ರೋಡಲ್ಲಿ. ಸೊ ಚೂರು ಎಕ್ಸೈಟೆಡ್ ಆಗಿದ್ದೀನಿ, ಬಿಕಾಸ್ ಇದು ನನ್ನ ಫಸ್ಟ್ ಸ್ಟ್ಯಾಂಡಪ್ ಕಾಮಿಡಿ. ಆ್ಯಂಡ್ ಐ ಆಮ್ ಎಕ್ಸೈಟೆಡ್. ಲೆಟ್ ಸಿ ವಾಟ್ ಇಟ್ ಹ್ಯಾಸ್ ಸ್ಟೋರ್ ಫಾರ್ ಅಸ್. ನೋಡೋಣ ಬನ್ನಿ. ನಾವು ಮೇಲೆ ಬಂದ್ವಿ. ಇವಾಗ ಯಾರ್ಯಾರು ಇದ್ದಾರೆ ಇಲ್ಲಿ ತೋರಿಸ್ತೀನಿ. ವಿಶ್ರುತಾ, ಹಾಯೇನೆ. ಏಯ್ ಸಾಹಿತ್ಯ, ಋತಿಕ್, ಇವ್ರು ಚೇತನ ಅಂತ, ಮಯಾಂಕ್, ನವನೀತ್ ಸಾರಿ, ಮಯಾಂಕ್ ಇಲ್ಲಿ ಬಂದಿಲ್ವಾ? ನೈಸ್. ಸೊ ಈಗ ಒಳಗಡೆ ಹೋಗ್ಬಿಟ್ಟು ನೋಡೋಣ, ತೋರಿಸ್ತೀನಿ. ಗೈಸ್, ಇಲ್ಲಿ ವೀಡಿಯೋಸು ಫೋಟೋಸು ಬಿಡೋಲ್ಲ ಅಂತೆ. ಸೊ ಬರೀ ಇದು ಹೆಂಗೆ ಕಾಣ್ತಾ ಇದೆ ಅಂತ ತೋರಿಸ್ತಾ ಇದ್ದೀನಿ ಗೈಸ್. ಸೊ ಮುಗೀತು ಸ್ಟ್ಯಾಂಡಪ್ ಕಾಮಿಡಿ. ಅನ್ಫಾರ್ಚುನೇಟ್ಲಿ ವೀಡಿಯೋ ಎಲ್ಲ ಮಾಡೋದು ಬಿಟ್ಟಿಲ್ಲ. ಬಟ್ ಎಲ್ರಿಗೂ ಅನಿಸ್ತಾ ಇತ್ತು, ಐ ಮೀನ್ ನನಗಂತೂ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಅಷ್ಟೊಂದು ನಂಗೆ ಇಷ್ಟ ಆಗಿಲ್ಲ ಆನೆಸ್ಟ್ಲಿ. ಜೋಕ್ಸು ಅರ್ಥ ಆಗ್ತಾಯಿತ್ತು, ಬಟ್ ನಗು ಬರ್ತಾ ಇರಲಿಲ್ಲ. ಸೊ ಬೇರೆಯವ್ರಿಗೆ ಹೆಂಗೆ ಅನಿಸಿದೆ ಅಂತ ಕೇಳೋಣ. ಸೊ ಕಾರ್ತಿಕ್, ಹೆಂಗೆ ಅನಿಸಿದೆ?
ಚೆನ್ನಾಗಿತ್ತು, ಮಜಾ ಆಯ್ತು, ನನಗೆ ಇಷ್ಟ ಆಯಿತು. ಅವ್ನಿಗೆ ಇಷ್ಟ ಆಯಿತು. ನಿಮಗೆ? ಗುಡ್ ಎಕ್ಸ್ಪೀರಿಯನ್ಸ್. ಸತ್ಯ ಹೇಳು ಚೂರು. ಇಟ್ಸ್ ಓಕೆ, ಬಿ ಆನೆಸ್ಟ್. ಐ ವಾಮ್ ಆಲ್ರೆಡಿ ಆನೆಸ್ಟ್. ಗೈಸ್, ಒಳಗೆ ಕಿವಿ ಕೇಳಿಸಲ್ಲ, ಕಣ್ ಕಾಣಿಸಲ್ಲ ಅಂತವ್ರು ಸ್ಟ್ಯಾಂಡ್ ಅಪ್ ಕಾಮಿಡಿ ಏನು ನೋಡ್ತಾರೆ? It was not relevant for me. ನಿನಗೆ It was ಏನು not ಕೇಳಿಸಲ್ಲ, relevant. ಎಷ್ಟು It was not ಅರ್ಥ ಆಯ್ತು. It was not funny. ಅವ್ರಿಗೆ ಕನ್ನಡ ನೆಟ್ಟಿಗೆ ಅರ್ಥ ಆಗಲ್ಲ, ಅವರು ಓಕೆ ವಿಶ್ರುತ, ಅರ್ಥ ಆಗಲ್ಲ. It's fine. ಇಟ್ ವಾಸ್ ಫೈನ್ ಓನ್ಲಿ, ಯು ಡೋಂಟ್ ನೀಡ್ ಟು ಬಿ ಮಾಡೆಸ್ಟ್. ರಿತಿಕ್, ನಿಜ ಹೇಳು. ಚೆನ್ನಾಗಿತ್ತು, ಬಟ್ ನಾಟ್ ಆಲ್ ಜೋಕ್ಸ್ ಆರ್ ಲೈಕ್ ಇಟ್. ಓಕೆ ಗೈಸ್, Okay, toodles. Bye. ಸೊ ಇವಾಗ ವಿ ಆರ್ ಗೋಯಿಂಗ್ ಟು ವಾಚ್ RCB ವರ್ಸಸ್ RR. ಆ್ಯಂಡ್ ಸ್ಯಾಮು ಮತ್ತು ಅಭಿ ಒಂದು ಹೋಮ್ ಸ್ಟೇ ಬುಕ್ ಮಾಡಿದ್ದಾರೆ ಜಕ್ಕೂರಲ್ಲಿ. ಸ್ಯಾಮ್ ಅಂದರೆ ಸಂಪ್ರತ, ಕಾರ್ತಿಕ್ದು ಅಕ್ಕ. ಸೊ ಅಲ್ಲಿ ಹೋಗ್ಬಿಟ್ಟು ವಿ ಆರ್ ಗೋಣ ವಾಚ್ ಮ್ಯಾಚ್. ಐ ಆಮ್ ಶೋರ್ ಇಲ್ ಬಿ ಅ ಗುಡ್ ಟೈಮ್. ನೋಡೋಣ ಹೆಂಗೆ ಹೋಗುತ್ತಂತ. ಈ ಸಲ ಕಪ್ ನಮ್ದೆ. ನೋಡಿ ಯಾರು ಕರ್ಕೊಂಡ್ಬಂದಿದ್ದೀನಿ. ಸರಿ, Bye. ಸಿಗೋಣ. ಇವಾಗ ರೀಚ್ ಆದ್ವಿ, ಯಾವುದೋ ಒಂದು ಅಪಾರ್ಟ್ಮೆಂಟ್ಸಿಗೆ ಬಂದಿದ್ವಿ. ನಾನು ಅನ್ಕೊಂಡೆ ಹೋಮ್ ಸ್ಟೇ ಅಂತ. ಸೊ 7th ಫ್ಲೋರಲ್ಲಿ ಎಲ್ಲೋ ಒಂದು ರೂಮ್ ಬುಕ್ ಮಾಡಿದ್ದಾರೆ ಅನ್ಸುತ್ತೆ. ಆ್ಯಂಡ್ Airbnb ಬುಕ್ ಮಾಡಿದ್ದಾರೆ ಅಂತಾರೆ. ಅದು ಅಂದರೂ ರೂಮ್ ಥರನೇ ಇಲ್ಲ, ಬಟ್ ಓಕೆ Airbnb ಬುಕ್ ಮಾಡಿದ್ದಾರೆ. ಆ್ಯಂಡ್ ಹೋಗ್ಬಿಟ್ಟು ಅವಾಗಲೇ ಲೇಟ್ ಆಗಿದ್ದೀವಿ ಮ್ಯಾಚ್ ನೋಡೋಕ್ಕೆ. ಆವಾಗಲೇ ಸಾಲ್ಟ್ ಔಟ್ ಆಗಿಬಿಟ್ಟ. ಶಿಟ್, ಬಟ್ ನೋಡೋಣ, ಲೆಟ್ಸ್ ಗೋ. ಗೈಸ್, ಬಂದಿದ್ದೀವಿ. ಒಂದು ಹೋಮ್ ಟೂರ್ ಮಾಡೋಣ. ಇಲ್ಲಿ ನೋಡಿ, ಇಲ್ಲೊಂದು ಹಾಲು ಏನೋ ಒಂದಿದೆ. ಆ್ಯಂಡ್ 1 ಬೆಡ್ರೂಮ್ ಇಲ್ಲಿ ಚೆನ್ನಾಗಿದೆ. ಇಟ್ಸ್ ವೆರಿ ನೈಸ್. ಸೊ ಇದು ದೇವ್ರ ಮನೆ ಇರಬೇಕಾಗಿತ್ತು. ಸೊ ಕಿಚನೂ ತುಂಬ ಚೆನ್ನಾಗಿದೆ, ಬಟ್ ಇಲ್ಲಿ ಏನೂ ಮಾಡಲ್ಲ ನಾವು ಇವಾಗ ಸದ್ಯಕ್ಕೆ. ಸೊ ನಿಮ್ಮ ಮೇಲೆ ಹೋಗೋಣ. ಲೆಟ್ಸ್ ಗೋ ಅಪ್ಸ್ಟೇರ್ಸ್. ಹಾಂ, ನೋಡಿ ಎಲ್ಲರೂ ಇವಾಗ ಬಂದಿದ್ದೀವಿ. ಒಂದು ಒಳ್ಳೆ ಸೆಟಪ್ ಆಗಿದೆ ನೋಡಿ. ಕಾರ್ತಿಕ್ ಇಲ್ಲೊಂದು ಪ್ರೊಜೆಕ್ಟರ್ ಹಾಕಿದ್ದಾರೆ. ಸ್ಯಾಮು, Chocolate. ವಿಶ್ರುತ, ಏಯ್ ಅದು ಕಾರ್ತಿಕ್ ತಮ್ಮ. ಓಕೆ ಸರಿ, ಸರಿ ಗೈಸ್, ಮ್ಯಾಚ್ ಆದ್ಮೇಲೆ ಸಿಗೋಣ. ಮ್ಯಾಚ್ ಮುಗೀತು ಆ್ಯಂಡ್ ಇವಾಗ ಚೂರು ಡ್ಯಾನ್ಸ್ ಮಾಡೋಣ ಅಂದ್ಕೊಂಡ್ವಿ. Come on, don't laugh. You expect me to do that to you? I fall if I do that to you. Bro, if I do that, I fall. Even the left thing I didn't get. What's my name? What's my name? My name is Sheila. Sheila, Ado in Angela, Ado Nila, the life of your Ramazano, mask of sorrow. Fear. ಗೈಸ್, ಮ್ಯಾಚ್ ಮುಗೀತು ಆ್ಯಂಡ್ ನಾವು RCB ಫ್ಯಾನ್ಸ್ ಗೊತ್ತಲ್ಲ, ಸರಿಯಾಗಿ ಡ್ಯಾನ್ಸ್ ಮಾಡಬೇಕು. ಸೊ ಮ್ಯಾಚ್ ಸೋತ್ರೂ ಸರಿಯಾಗಿ ಡ್ಯಾನ್ಸ್ ಮಾಡಿದ್ದೀವಿ. ಇವಾಗ ಮುಂದಕ್ಕೆ ನೋಡಿ, ಮುಗೀತು ಎಲ್ಲ. RCB ಡ್ಯಾನ್ಸು ಎಲ್ಲ ಹೆವಿ ಮಜಾ ಮಾಡಿದ್ವಿ. ಆ್ಯಂಡ್ ಇವತ್ತು ನನ್ನ ಫಸ್ಟ್ ವ್ಲಾಗ್ ಇತ್ತು ಆ್ಯಂಡ್ ಐ ಥಿಂಕ್ ಐ ಎಂಟರ್ಟೈನ್ಡ್ ಆಲ್ ಆಫ್ ಯು ಗೈಸ್. ಸೊ ಎಲ್ರಿಗೂ ಬಾಯ್ ಅನ್ನೋಣ, ಸ್ಪೆಷಲಿ ನಮ್ಮ ಮೇನ್ ಗೆಸ್ಟಿಗೆ. ಗೈಸ್ ಆ್ಯಂಡ್ ಆಲ್ಸೋ ಅರ್ಜುನ್ ಚಾನಲ್ಗೆ ಆದಷ್ಟು ಸಪೋರ್ಟ್ ಮಾಡಿ. ನನ್ನ ಸ್ಟಾರ್ಟಿಂಗ್ ಫಸ್ಟ್ ವೀಡಿಯೋನೇ ನಾನು ಫಸ್ಟ್ ಕನ್ನಡ ವ್ಲಾಗ್ ಅಂತ ನಾನು ಮಾಡಿದೆ. ಅದರಲ್ಲೇ ನನಗೆ ಎಲ್ಲರೂ ತುಂಬ ಜಾಸ್ತಿ ಪ್ರೀತಿ ಕೊಟ್ಟಿದ್ದೀರ. ಒಂದು ವ್ಲಾಗಲ್ಲೇ ನನಗೆ ಮಾನಿಟೈಸೇಷನ್ ಆಯಿತು ಆ್ಯಂಡ್ ಆಲ್ಮೋಸ್ಟ್ 1 lakh ವ್ಯೂಸ್ ಟಚ್ ಆಯಿತು. ಸೊ ಅದೇ ಥರ ಅರ್ಜುನ್ ಹೊಸದಾಗಿ ಸ್ಟಾರ್ಟ್ ಮಾಡಿದ್ದಾನೆ, ಅವನಿಗೂ ಅದೇ ಥರ ಸಪೋರ್ಟ್ ಮಾಡಿಬಿಡಿ ಅಷ್ಟೇ. ಎಸ್ ಗೈಸ್, ದಯವಿಟ್ಟು ಸಪೋರ್ಟ್ ಮಾಡಿ. ಲೆಟ್ಸ್ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಸಿ ಯು.